ಇವಾಗ ನಾನು ಸಬ್ಸ್ಟೇಷನ್ ಬಗ್ಗೆ ಹೇಳ್ತೀನಿ. ಸಬ್ಸ್ಟೇಷನ್ ನಿಮ್ಗೆ ಆಲ್ರೆಡಿ ನೋಡಿರ್ತೀರ, ಗೊತ್ತಿರ್ತದೆ ನಿಮಗೆ. ಸಬ್ಸ್ಟೇಷನ್ ಅಂದರೆ ನಾವು ಹೇಗೆ ಹೇಳ್ತೀವಿ, ಜನರೇಟ್ ಸ್ಟೇಷನಿಂದ ಬರ್ತಕ್ಕಂಥ ಒಂದು ಎಷ್ಟೋ ಕಿಲೋ ವೋಲ್ಟ್ಸ್ನ HD ಸಪ್ಲೈಯನ್ನು ಅಲ್ಲಿ ಸಬ್ಸ್ಟೇಷನ್ ಅಕ್ಸೆಪ್ಟ್ ಮಾಡಿ ಅಲ್ಲಿಂದ ಏನು ಮಾಡುತ್ತೆ, ಡಿಸ್ಟ್ರಿಬ್ಯೂಟರ್ ಮತ್ತು ಫೀಡರ್ ಮುಖೇನ ಕನ್ಸ್ಯೂಮರ್ಗೆ ಸೆಂಡ್ ಮಾಡ್ತಕ್ಕಂಥದ್ದು ಸಬ್ಸ್ಟೇಷನ್. The HD voltage of the order of 33 kV reaches the substation from the distributing station. A transformer installed at the substation steps down 33 kV voltage into 400 volts. ಸಬ್ಸ್ಟೇಷನ್ ಏನು ಮಾಡ್ತಾರೆ, HD ಸಪ್ಲೈ ಬರ್ತದಲ್ಲ, ಸೊ ಅದನ್ನು ಏನು ಮಾಡ್ತಾರೆ, 33 kV ವೋಲ್ಟೇಜ್ ಬರುತ್ತೆ. ಆ 33 kV ಅನ್ನು ಅಕ್ಸೆಪ್ಟ್ ಮಾಡಿ ಅದನ್ನು 11 kV ಮಾಡಿ 11 kV ಇಂದ ಅಲ್ಲಿ ಸಬ್ಸ್ಟೇಷನ್ ಏನು ಮಾಡ್ತಾರೆ, ಟ್ರಾನ್ಸ್ಫಾರ್ಮರ್ಗಳು ಬಿಟ್ ಮಾಡಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ಆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಮುಖೇನ ಏನು ಮಾಡ್ತಿದೆ, ವೋಲ್ಟೇಜ್ ಸ್ಟೆಪ್ ಡೌನ್ ಆಗುತ್ತೆ. ಅಪ್ ಟು ನಿಮಗೆ ಸುಮಾರು 33 kV ಇರ್ತಕ್ಕಂಥ ಒಂದು ಡಿಸ್ಟ್ರಿಬ್ಯೂಟಿಂಗ್ ವೋಲ್ಟೇಜು ಡಿಸ್ಟ್ರಿಬ್ಯೂಷನ್ ಸ್ಟೇಷನಿಂದ ಇಲ್ಲಿಂದ ಜನರೇಟಿಂಗ್ ಸ್ಟೇಷನ್ ಬರ್ತಕ್ಕಂಥ 33 kV 11 kV ವೋಲ್ಟೇಜನ್ನ ಏನು ಮಾಡುತ್ತೆ, 400 ವೋಲ್ಟ್ಸ್ ಮಾಡ್ತಕ್ಕಂಥದ್ದೇ ಸಬ್ಸ್ಟೇಷನ್ ಟ್ರಾನ್ಸ್ಫರ್ ಮಾಡೋದು ಮೇನ್ ಫಂಕ್ಷನ್, which is supplied to the consumer via overhead and underground line. Different types of switches, circuit breaker, voltmeter, ammeter, energy meter, other safety devices are installed at the substation along with the step down. ಇದರಲ್ಲಿ ಸಬ್ಸ್ಟೇಷನ್ ಏನೆಲ್ಲ ಇರುತ್ತಪ್ಪ ಅಂತ ಹೇಳಿದ್ರೆ, ಮೇಯ್ನಾಗಿ ಕಂಟ್ರೋಲಿಂಗ್ ಪರ್ಪಸ್ಗೆ ಮತ್ತು ಸ್ವಿಚ್ಚಸ್ಸು, CB, ಸರ್ಕ್ಯೂಟ್ ಬ್ರೇಕರು, ಸ್ವಿಚ್ಚಸ್ಸು ಮತ್ತು ಮೀಟರು, ಹಾಗೆಯೇ ಎನರ್ಜಿ ಮೀಟರ್ಸು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೇಯ್ನಾಗಿ ಟ್ರಾನ್ಸ್ಫಾರ್ಮರ್ಲಿ ಸಬ್ಸ್ಟೇಷನ್ ಇರ್ತಕ್ಕಂಥ ಮೇನೆಲ್ಲ ಆಕ್ಸೆಸ್ ಏನಪ್ಪ ಅಂದರೆ, ಸರ್ಕ್ಯೂಟ್ ಬ್ರೇಕರ್ ಇರ್ತದೆ, ಸ್ವಿಚಸ್ ಇರುತ್ತೆ, ಮೀಟ್ಗಳು ಇರ್ತದೆ, ಎನರ್ಜಿ ಮೀಟರ್ ಇರುತ್ತೆ, ಮತ್ತು ಅಂದರೆ ವೋಲ್ಟ್ ಮೀಟ್ರು, ಮೀಟ್ರುಗಳು ಕರೆಂಟ್ ತೋರಿಸಲಿಕ್ಕೆ, ವೋಲ್ಟೇಜ್ ತೋರಿಸಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, ಸಿಂಗಲ್ ಫೇಸು 3 ಫೇಸ್ ವೋಲ್ಟೇಜ್ ತೋರಿಸ್ತಕ್ಕಂಥದ್ದು, ಫೇಸ್ ಇಂಡಿಕೇಷನ್ಗೆ. ಸೊ ಅವೆಲ್ಲ ಮೀಟ್ರುಗಳನ್ನ ಸಬ್ಸ್ಟೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ, ಅವೆಲ್ಲ ಇನ್ಸ್ಟಾಲ್ ಮಾಡಿರ್ತಾರೆ. ಜೊತೆಗೆ ಟ್ರಾನ್ಸ್ಫಾರ್ಮರ್ನ ಹಾಕಿರ್ತಾರೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಹಾಕಿರ್ತಾರೆ. ಹಾಗೆಯೇ ಸಬ್ಸ್ಟೇಷನ್ಲಿ ಒಟ್ಟು 3 ಥರ ಇದೆ. 3 ಥರ ಸಬ್ಸ್ಟೇಷನ್ ನಾವು ನೋಡ್ಬೋದು. ಯಾವುದು, ಇಂಡೋರ್ ಸಬ್ಸ್ಟೇಷನ್, ಇಲ್ಲಿ ನೋಡಿ, ಇಂಡೋರ್ ಸಬ್ಸ್ಟೇಷನ್ನು, ಔಟ್ಡೋರ್ ಸಬ್ಸ್ಟೇಷನ್ನು, ಪೋಲ್ ಮೌಂಟೆಡ್ ಸಬ್ಸ್ಟೇಷನು. ಏನು ಇಂಡೋರ್ ಸಬ್ಸ್ಟೇಷನ್ ಅಂತಂದರೆ ಏನು, ಅಲ್ಲೇ ಹೇಳ್ತಿದೆ ಇಂಡೋರ್ ಅಂತಂದರೆ ಇಂಡೋರ್ ಗೇಮ್ ಅಂತ ಹೇಳ್ತಿರಲ್ವಾ. ಸೊ ಇಂಡೋರ್ ಗೇಮ್ ಅಂದರೆ ಏನು, ಸೆಟಲ್ ಕ್ರಾಕು, ಟೆನ್ನಿಸ್ ಬಾಲ್ ಆಡ್ತಾರಲ್ವಾ, ಅಂದರೆ ಯಾವುದೇ ರೀತಿ ಓಪನ್ ಸ್ಪೇಸಲ್ಲಿ ಆಡ್ದಂತೆ ಒಂದು ಬಿಲ್ಡಿಂಗ್ ಒಳಗಡೆ, ಒಂದೇ ಬಿಲ್ಡಿಂಗ್ ಒಳಗಡೆ ಗೇಮ್ಗಳನ್ನ ಆಡ್ತಕ್ಕಂಥದ್ದು ಇಂಡೋರ್ ಗೇಮ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲೂ ಹಾಗೇ ಒಂದೇ ರೂಫಲ್ಲಿ, ಅಂಡರ್ ದ ಒನ್ ರೂಫಲ್ಲಿ ಟ್ರಾನ್ಸ್ಫಾರ್ಮರು, ಎಲ್ಲ ಎಕ್ವಿಪ್ಮೆಂಟ್ ಯಾವುದಾದ್ರು ಸರ್ಕ್ಯೂಟ್ ಬ್ರೇಕರು, ಎನರ್ಜಿ ಮೀಟರ್ಸು, ಸ್ವಿಚ್ಚಸ್ಸು, ಕಂಟ್ರೋಲಿಂಗು, ಪ್ರೊಟೆಕ್ಟಿವ್ ಡಿವೈಸಸ್ಸು ಎಲ್ಲವನ್ನು ಅಂಡರ್ ಒಂದೇ ರೂಫ್ ಕೆಳಗಡೆ, ಒಂದೇ ಬಿಲ್ಡಿಂಗ್ ಒಳಗಡೆ ಇನ್ಸ್ಟಾಲ್ ಮಾಡಿದರೆ ಅದನ್ನು ನಾವು ಇಂಡೋರ್ ಸಬ್ಸ್ಟೇಷನ್ ಅಂತ ಕರಿತೀವಿ. ವೇರ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಆಲ್ ಅದರ್ ಎಕ್ವಿಪ್ಮೆಂಟ್ ಆರ್ ಇನ್ಸ್ಟಾಲ್ಡ್ ಅಂಡರ್ ಎ ಒನ್ ರೂಫ್. ಇಟ್ ಈಸ್ ದ ಇಂಡೋರ್ ಸಬ್ಸ್ಟೇಷನ್. ಹೇಗಿರ್ತದೆ ನೆಕ್ಸ್ಟ್ ನೋಡೋಣ. ಹಾಗೆಯೇ ಔಟ್ಡೋರ್ ಸಬ್ಸ್ಟೇಷನ್, ಅದು ಇಂಡೋರ್ ಸಬ್ಸ್ಟೇಷನ್ ಏನಿರ್ತದೆ ಒಂದೇ ರೂಫ್ ಕೆಳಗಡೆ ಎಲ್ಲವನ್ನು ಹಾಕಿರ್ತಾರೆ. ಬಟ್ ಔಟ್ಡೋರ್ ಸಬ್ಸ್ಟೇಷನಲ್ಲಿ ಏನಪ್ಪ ಅಂತ ಹೇಳಿದರೆ, ಇಂಡೋರ್ ಸಬ್ಸ್ಟೇಷನಲ್ಲಿ ವೋಲ್ಟೇಜ್ ಸುಮಾರು ನಿಮಗೆ 11 kV ವೋಲ್ಟೇಜ್ ತಗೊಳ್ತದೆ. 11 kVಯನ್ನು 400 ವೋಲ್ಟ್ಸ್ ಮಾಡಿಕೊಳ್ಳಿಕ್ಕೆ ನಾವು ಇಂಡೋರ್ ಸಬ್ಸ್ಟೇಷನಲ್ಲಿ ಆ ರೀತಿ ಮಾಡ್ತಕ್ಕಂಥದ್ದು. ಹಾಗೆಯೇ ಔಟ್ಡೋರ್ ಸಬ್ಸ್ಟೇಷನ್ ಅಂದರೆ ಸಪ್ರೇಟಾಗಿ ಸುಮಾರು ಇಲ್ಲಿ 132 kVಯಿಂದ 66 kVಯನ್ನು ನಾವು ಸಬ್ಸ್ಟೇಷನ್ಗೆ ಬರ್ತಕ್ಕಂಥದ್ದು ವೋಲ್ಟೇಜು. ಈ ಒಂದು ಔಟ್ಡೋರ್ ಸಬ್ಸ್ಟೇಷನ್ಗೆ ಬರ್ತಕ್ಕಂಥ ವೋಲ್ಟೇಜ್ ಎಷ್ಟಪ್ಪ ಅಂತ ಹೇಳಿದ್ರೆ 62 kVಯಿಂದ ಅಪ್ ಟು ನಿಮಗೆ 132 kV ತನಕ ಬರ್ತದೆ ಇಲ್ಲಿ ಔಟ್ಡೋರ್ ಸಬ್ಸ್ಟೇಷನಲ್ಲಿ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ, ಎಲ್ಲ ಅಕ್ಸರೀಸ್ನ ಒಂದೇ ಕಡೆ ಹಾಕ್ಲಿಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ಸಪ್ರೇಟಾಗಿ ಒಂದು ಸಪ್ರೇಟ್ ರೂಮ್ಗಳಲ್ಲಿ ಹಾಕಿರ್ತಕ್ಕಂಥದ್ದು, ಸಪ್ರೇಟ್ ರೂಫ್ ಕೆಳಗಡೆ ಹಾಕಿರ್ತಕ್ಕಂಥದ್ದು, ಮತ್ತು ಔಟ್ಸೈಡ್ಸ್ ಕೆಲವೊಂದು ಹಾಕ್ತಾರೆ. ಇನ್ಸೈಡಲ್ಲಿ ಎಲ್ಲ ಏನು ಮಾಡ್ತಾರೆ, ಒಳಗಡೆ ಇನ್ನು ಎನರ್ಜಿ ಮೀಟ್ರ್ಗಳು ಅವೆಲ್ಲ ಹಾಕಿದರೆ ಔಟ್ಸೈಡಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನ ಬಿಲ್ಟ್ ಮಾಡ್ತಾರೆ. ಓಪನ್ ಸ್ಪೇಸಲ್ಲಿ ಟ್ರಾನ್ಸ್ಫಾರ್ಮರ್ನ ಬಿಲ್ಟ್ ಮಾಡ್ತಕ್ಕಂಥದ್ದು, ಓಕೆನಾ. ಮತ್ತು ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ಸಪ್ರೇಟು, ಅದಕ್ಕೆ ಸಮ್ ಗ್ಯಾಪ್ ಇರಬೇಕು. ಕಂಟ್ರೋಲಿಂಗ್ ಅಕ್ಸರೀಸ್ಗೂ, ಇಂಡಿಕೇಟಿಂಗ್ ಅಕ್ಸರೀಸು, ಮತ್ತು ಬೇರೆ ಎಕ್ವಿಪ್ಮೆಂಟ್ಗಳು ಎಲ್ಲಕ್ಕೂ, ಸರ್ಕ್ಯೂಟ್ ಬ್ರೇಕರ್ಸ್ ಅವಕ್ಕೆಲ್ಲಕ್ಕೂ ಸಪ್ರೇಟಾಗಿ ಕೆಲವೊಂದು ಸ್ಪೇಸ್ ಇರಬೇಕು. ಆ ರೀತಿ ನೋಡ್ಕೊಳ್ತಕ್ಕಂಥದ್ದೇ ಔಟ್ಡೋರ್ ಸಬ್ಸ್ಟೇಷನ್ನು. ಅದು ಹೇಗಿರುತ್ತೆ ಅಂತ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಪೌಲ್ ಮೌಂಟೆಡ್ ಸಬ್ಸ್ಟೇಷನ್. ಈಗ ನಿಮ್ಮ ಹಳ್ಳಿಗಳು ನೋಡ್ತೀರಿ, ಒಂದು ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ನ ಫಿಟ್ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, 2 ಕಂಬಗಳನ್ನ ಹಾಕಿರ್ತಾರೆ ಅಲ್ವಾ. ಸೊ ಅದನ್ನು ನಾವು ಪೌಲ್ ಮೌಂಟೆಡ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಆ ರೀತಿಯಾಗಿ ಮೊದಲೆಲ್ಲ ಇತ್ತೀಚೆಗೆ ನೋಡಬೇಕು, ಸಬ್ಸ್ಟೇಷನ್ಗಳಲ್ಲಿ ಕಂಬಗಳನ್ನ ಇಸ್ಬಿಟ್ಟು ಆ ಕಂಬಗಳಲ್ಲಿ ಟ್ರಾನ್ಸ್ಫಾರ್ಮರ್ನ ಹಾಕಿರ್ತಾರೆ ಅಲ್ವಾ. ಅದನ್ನು ನಾವು ಪೋಲ್ ಮೌಂಟೆಡ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಸುಮಾರು 2 ಪೋಲ್ನ ಯೂಸ್ ಮಾಡ್ಬೋದು. ದೀಸ್ ಆರ್ ಮೌಂಟೆಡ್ ಆನ್ ದ 2 or 4 ಪೋಲ್ ಟೇಕಿಂಗ್ ಶೇಪ್ ಆಫ್ H ಟೈಪು. ಅಂದರೆ ಈಗ ಇಲ್ಲೊಂದು ಪೋಲ್ ಹಾಕಿರ್ತಾರೆ, ಇಲ್ಲೊಂದು ಪೋಲ್ ಹಾಕಿರ್ತಾರೆ, ಮಧ್ಯೆ ಟ್ರಾನ್ಸ್ಫಾರ್ಮರ್ನ ಹಾಕಿರ್ತಾರೆ ಇಲ್ಲಿ ಅಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ಪೋಲ್ ಮೌಂಟೆಡ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಸೊ ಇವಾಗ ನಾವು ಇಂಡೋರ್ ಸಬ್ಸ್ಟೇಷನ್ ಹೇಗಿರುತ್ತೆ ಅಂತಂದರೆ, ಒಂದೇ ರೂಫ್ ಇದು, ಇಲ್ಲಿ ಒಂದೇ ಬಿಲ್ಡಿಂಗಲ್ಲಿ ಸಪ್ರೇಟ್ ರೂಮ್ಗಳನ್ನ ಮಾಡಿದ್ದಾರೆ.
ಓಕೆ, ಸಪ್ರೇಟ್ ಸೆಕ್ಷನ್ಗಳನ್ನ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಒಳಗಡೆಗೆ ಸನ್ ರೈಸ್ ಆಗ್ಬೋದು, ರೈನ್ಸ್ ಆಗ್ಬೋದು, ಏನು ಬರಲ್ಲ, ಪೂರ ಕ್ಲೋಸ್ ಆಗಿರುತ್ತೆ. ಸೊ ಅಂಡರ್ ಒನ್ ರೂಫ್ ಒಳಗಡೆ ಏನು ಮಾಡ್ತಾರೆ, ಮೀಟ್ರ್ಗಳನ್ನ ಹಾಕಿದ್ದಾರೆ, ಪ್ರೊಟೆಕ್ಟಿವ್ ಡಿವೈಸಸ್, ಫ್ಯೂಸಸ್ಗಳನ್ನ ಹಾಕಿದ್ದಾರೆ, ಮತ್ತು ಸರ್ಕ್ಯೂಟ್ ಬ್ರೇಕರು, ಹೈ ವೋಲ್ಟೇಜ್ HT ಸ್ವಿಚಸ್ ಮತ್ತು ಸರ್ಕ್ಯೂಟ್ ಬ್ರೇಕರ್. ಇಲ್ಲಿ ಈ ಒಂದು 11 kV ಬರ್ತಕ್ಕಂಥ ಒಂದು ಸಪ್ಲೈ ವೋಲ್ಟೇಜನ್ನು ಈ ಮೀಟ್ರ್ ಇಂಡಿಕೇಟ್ ಮಾಡುತ್ತೆ. ಈ ಮೀಟ್ರ್ ಮುಖ್ಯನ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅದು ಸ್ಟೆಪ್ ಡೌನ್ ಆಗಬೇಕು. ಯಾಕಂದರೆ ಬಂದಂಥ ವೋಲ್ಟೇಜ್ನ ಥ್ರೂ ನಾವು ಕನ್ಸ್ಯೂಮರ್ಗೆ ಕೊಡಲಿಕ್ಕಾಗಲ್ಲ, ನಿಮ್ಮ ವಿಲೇಜ್ಗಳಿಗೆ ಕೊಡಲಿಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಸೊ ಇಲ್ಲಿ ಬಂದಂಥ ಒಂದು ವೋಲ್ಟೇಜು ಸ್ಟೆಪ್ ಡೌನ್ ಆಗಬೇಕು ಅಂದರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ನ ಹಾಕಿರ್ತಾರೆ. ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಇಲ್ಲಿ ಬರ್ತಕ್ಕಂಥ ಒಂದು ವೋಲ್ಟೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ಸರ್ಕ್ಯೂಟ್ ಬ್ರೇಕರ್ನ ಹಾಕಿದ್ದಾರೆ, ಸ್ವಿಚಸ್ಗಳನ್ನ ಹಾಕಿದ್ದಾರೆ. ಏನು ಸ್ವಿಚಸ್ ಅದು HT ಸ್ವಿಚ್ಚು ಮತ್ತು HT ಸರ್ಕ್ಯೂಟ್ ಬ್ರೇಕರ್. CB ಅಂದರೆ ಸರ್ಕ್ಯೂಟ್ ಬ್ರೇಕರ್, ಅಂದರೆ MCB ಅಂತ ಹೇಳ್ತೀವಲ್ವ, ಆ ಥರದ್ದು. ಸೊ HT ಅಂದರೆ ಹೈಯರ್ ಟೆನ್ಷನ್ ಸ್ವಿಚಸ್ಸು ಮತ್ತು ಸರ್ಕ್ಯೂಟ್ ಬ್ರೇಕರ್ಗಳನ್ನ ಎಲ್ಲ ಹಾಕಿರ್ತಾರೆ. ಸೊ ಇಲ್ಲಿ ಬರ್ತಕ್ಕಂಥ ಒಂದು ವೋಲ್ಟೇಜು ಥ್ರೂ 11 kV ಆಗಿರುತ್ತೆ. ನೆಕ್ಸ್ಟ್ ಬಂದಂಥ 11 kVಯನ್ನು ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ರಯಾಂಗಲ್ ಶೇಪು ಮತ್ತು ಈ ಥರ ಸ್ಟಾರ್ ಟೈಪಲ್ಲಿ ಫಿಗರ್ನ ಹಾಕಿದ್ದಾರೆ. ಇದರ ಅರ್ಥ ಏನು, ಟ್ರಾನ್ಸ್ಫಾರ್ಮರ್ನ ಹಾಕಿದ್ದೀವಿ. ಇದು ಡೆಲ್ಟಾ ಕನೆಕ್ಷನ್ನು, ಇದು ಸ್ಟಾರ್ ಕನೆಕ್ಷನ್ನು. ಒಂದು ಟ್ರಾನ್ಸ್ಫಾರ್ಮರ್ಗೆ ಡೆಲ್ಟಾ ಕನೆಕ್ಷನ್ ಬೇಕಾದ್ರೆ ಮಾಡ್ಬೋದು, ಸ್ಟಾರ್ ಕನೆಕ್ಷನ್ ಬೇಕಾದ್ರೆ ಮಾಡ್ಬೋದು. ಸೊ ಇಲ್ಲಿ ಬಂದಂಥ ಒಂದು ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು. ಏನಕ್ಕೆ ಯೂಸ್ ಮಾಡ್ತಾರೆ, ಇಲ್ಲಿ ಬಂದಂಥ 11 kVಯನ್ನು ಸ್ಟೆಪ್ ಡೌನ್ ಮಾಡಲಿಕ್ಕೆ ಇಲ್ಲಿ 400 volts ಮಾಡ್ತಕ್ಕಂಥದ್ದೇ ಈ ಒಂದು ಟ್ರಾನ್ಸ್ಫಾರ್ಮರ್ದ ಮೈನ್ ಫಂಕ್ಷನ್. ಇಂಡೋರ್ ಸಬ್ಸ್ಟೇಷನಲ್ಲಿ ಟ್ರಾನ್ಸ್ಫಾರ್ಮರ್ನ ಏನಕ್ಕೆ ಯೂಸ್ ಮಾಡಿದಾರಪ್ಪ ಅಂತಂದರೆ, ಅದರಲ್ಲೂ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿದ್ದಾರೆ. ಬಿಕಾಸ್ ಆಫ್ ಇಟ್ ರೆಡ್ಯೂಸಸ್ ದ 11 kV ವೋಲ್ಟೇಜ್ ಇಂಟು 400 volts ಫಾರ್ ದ ಪರ್ಪಸ್ ಆಫ್ ಕನ್ಸ್ಯೂಮರ್ ಅಥವಾ ಲೋಡು. ಅಂದರೆ ನಿಮ್ಮ ಯಾರು ಸಪ್ಲೈನ ಯೂಸ್ ಮಾಡ್ತಿದ್ದಾರೋ ಅವ್ರಿಗೆಲ್ಲರೂ ಕೊಡಬೇಕಲ್ಲ, ಅವ್ರಿಗೆ ಬರ್ತಕ್ಕಂಥದ್ದು 3 phase 400 volts ಬರ್ತದೆ, ಅಥವಾ ಸಿಂಗಲ್ ಫೇಸ್ 230 volts ಬರ್ತದೆ. ಹಾಗೆಯೇ ಇದು ಮೀಟ್ರ್ ಮತ್ತು LT ಸರ್ಕ್ಯೂಟ್ ಬ್ರೇಕರ್. ಇಲ್ಲಿ HT ಯೂಸ್ ಮಾಡಿದ್ವಿ ಬಿಕಾಸ್ ಇಲ್ಲಿ ಬರ್ತಕ್ಕಂಥ ವೋಲ್ಟೇಜು 11 kV, ಬಟ್ ಇಲ್ಲಿ ಬರ್ತಕ್ಕಂಥ ವೋಲ್ಟೇಜು ಜಸ್ಟ್ 400 volts 3 phase ಇದೆ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, LT ಸರ್ಕ್ಯೂಟ್ ಬ್ರೇಕರ್ನ ಯೂಸ್ ಮಾಡಿಕೊಂಡು ಇದ್ರ ಮುಖ್ಯನ ಏನು ಮಾಡ್ತಿದ್ದೀವಿ, ಎಲ್ಲ ಕನ್ಸ್ಯೂಮರ್ಗೂ ಸರಿ ಡಿಫ್ರೆಂಟ್ ಲೊಕೇಶನಲ್ಲಿ ಡಿಫ್ರೆಂಟ್ ಕನ್ಸ್ಯೂಮರ್ಗೆ ನಾವು ಡಿಫ್ರೆಂಟಾಗಿ ನಾವು ಏನು ಮಾಡ್ತಿದ್ದೀವಿ, ಸಪ್ಲೈಯನ್ನು ಫೀಡ್ ಮಾಡ್ತಾ ಹೋಗ್ತೀವಿ. ಇದು ಇಂಡೋರ್ ಸಬ್ಸ್ಟೇಷನ್ದು ಮೈನ್ ಫಂಕ್ಷನ್. ಈ ಸಬ್ಸ್ಟೇಷನ್ ವೇರ್ ದ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಆಲ್ ಅದರ್ ಎಕ್ವಿಪ್ಮೆಂಟ್ ಆರ್ ಇನ್ಸ್ಟಾಲ್ಡ್ ಅಂಡರ್ ದ ಒನ್ ರೂಫ್. ದ 11 kV ಎಂಪ್ಲಾಯ್ಸ್ 3 rooms. The transformer is installed in one room whose primary side is connected to the circuit breaker and installed in the second room. The third room is used for the installation of the control switches, meter, etc. For the low voltage supply, lines are shown in different circuits are made for the consumer installed with the separate switches and separate controlling circuit breaker. The large industrial 411 kV and 2 400 substation is installed directly at the workshop campus. Directly 11 kV service means is drawn from the substation to the works power. ಅಲ್ಲಿ 3 ರೂಮ್ಗಳು ಮಾಡಿಕೊಂಡು ಇಲ್ಲಿ ಮೀಟರ್ಗಳನ್ನ ಹಾಕಿದ್ದಾರೆ, ಇಲ್ಲಿ ಸರ್ಕ್ಯೂಟ್ ಬ್ರೇಕರ್ಗಳನ್ನ ಹಾಕಿದ್ದಾರೆ, ಇಲ್ಲಿ ಟ್ರಾನ್ಸ್ಫಾರ್ಮರ್ನ ಹಾಕಿದ್ದಾರೆ, ಹಾಗೆ ಇಲ್ಲಿ ಮೀಟರ್ಗಳನ್ನ ಹಾಕಿದ್ದಾರೆ. ಸೊ ಇದೆಲ್ಲ ಒಂದೇ ಬಿಲ್ಡಿಂಗ್ ಒಳಗಿರ್ತಕ್ಕಂಥ ಒಂದು 3 ಸೆಕ್ಷನ್. ಓಕೆ, ಸೊ ಇದನ್ನು ನಾವು ಇಂಡೋರ್ ಸಬ್ಸ್ಟೇಷನ್ ಕರಿತೀವಿ. ಕೆಲವೊಂದು ಇಂಡಸ್ಟ್ರಿಗಳು ಏನು ಮಾಡ್ತಾರೆ, ಡೈರೆಕ್ಟಾಗಿ ನಾವು 11 kV ಬಂದ 11 kVಯನ್ನು ಒಂದು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿಕೊಂಡು ಅವರೇನೆ 400 voltsಗಳನ್ನ ಮಾಡ್ಕೊಬರ್ತಾರೆ ಇಂಡಸ್ಟ್ರಿಗಳಲ್ಲಿ. ಅದೇ ನೀವು ಹಳ್ಳಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಏನು ಮಾಡ್ತಾರೆ, ಸಬ್ಸ್ಟೇಷನ್ನ ಇಂಡೋರ್ ಸಬ್ಸ್ಟೇಷನ್ನ ಬಿಲ್ಡ್ ಮಾಡಿ ಅದ್ರ ಮುಖ್ಯ ನಾವೇನು ಮಾಡ್ತೀವಿ, ವೋಲ್ಟೇಜನ್ನು ಸ್ಟೆಪ್ ಡೌನ್ ಮಾಡಿ. ಬಿಕಾಸ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ಕೊಂಡು ವೋಲ್ಟೇಜ್ ಸ್ಟೆಪ್ ಡೌನ್ ಮಾಡಿ 3 ಸೆಕ್ಷನ್ ಆಫ್ ರೂಮ್ಗಳನ್ನ ಯೂಸ್ ಮಾಡಿದ್ದೀವಿ. ಒಂದೇ ರೂಫಲ್ಲಿ 3 ರೂಮ್ಗಳಿದೆ, 3 ಸೆಕ್ಷನ್ ಇದೆ. ಒಂದು ಮೀಟರ್ ಸೆಕ್ಷನ್ನು, ಮತ್ತು ಫ್ಯೂಸ್ ಸೆಕ್ಷನ್ನು, ಮತ್ತು ಸರ್ಕ್ಯೂಟ್ ಬ್ರೇಕರು, ಸ್ವಿಚ್ ಸೆಕ್ಷನ್ನು, ಟ್ರಾನ್ಸ್ಫಾರ್ಮರ್ ಸೆಕ್ಷನ್ನು, ಫೈನಲ್ ಆಗಿ ಮೀಟರ್ ಸೆಕ್ಷನ್ ಬರ್ತದೆ. ಮತ್ತು ಔಟ್ಪುಟ್ 400 volts ಬರ್ತಲ್ಲ, ಅದಕ್ಕೆ ಸೆಕ್ಷನ್ ಹಾಕಿ ಇದು ಇಂಡೋರ್ ಸಬ್ಸ್ಟೇಷನ್. ಹಾಗೆಯೇ ನೆಕ್ಸ್ಟು ಔಟ್ಡೋರ್ ಸಬ್ಸ್ಟೇಷನ್. ಅದು ಹೇಗಿರುತ್ತೆ, ಇಲ್ಲಿ ನೋಡ್ತಿದ್ದೀರಾ ಫಿಗರ್ನ, ಇದು ಔಟ್ಡೋರ್ ಸಬ್ಸ್ಟೇಷನ್. ಇಲ್ಲಿ ನೋಡ್ತಿದ್ದೀರಿ ಟ್ರಾನ್ಸ್ಫಾರ್ಮರ್ 2 ಲೈನ್ ಸಪ್ಲೈ ಇದೆ. ಇಲ್ಲಿ 132 ಅಥವಾ 33 kV ಬರ್ತದೆ, 132 ಅಥವಾ 33 kV ಬರ್ತದೆ. ಇಲ್ಲೊಂದು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ತಗೊಂಡ ಟ್ರಾನ್ಸ್ಫಾರ್ಮರ್ ಎಷ್ಟಪ್ಪ ಅಂದರೆ ಸುಮಾರು 133 kVಯನ್ನು ಅಥವಾ 33 kVಯನ್ನು 11 kV ಆಗಿ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ. ಸೇಮ್ ಇಲ್ಲೊಂದು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿದ್ದಾರೆ. ಇದು HT ಸರ್ಕ್ಯೂಟ್ ಬ್ರೇಕರು. ಇದು ನಮಗೆ TPMO ಅಂತ ಕರಿತೀವಿ. ಏನಂದರೆ TPMO ಅಂತಂದರೆ ಟ್ರಿಪಲ್ ಪೋಲ್ ಮ್ಯಾನ್ಯುವಲಿ ಆಪರೇಟೆಡ್ ಸ್ವಿಚಸ್. ಸ್ವಿಚ್. ನೀವೇ TPS ಯೂಸ್ ಮಾಡ್ತೀರಲ್ವ, ಸೊ ಹಾಗೆಯೇ ಇಲ್ಲಿ ಟ್ರಿಪಲ್ ಪೋಲ್ ಮ್ಯಾನ್ಯುವಲ್ ಆಗಿ ಅಂದರೆ ಬೈ ಹ್ಯಾಂಡ್ ನಾವು ಸ್ವಿಚ್ಚನ್ನು ಆಪರೇಟ್ ಮಾಡ್ತಕ್ಕಂಥದ್ದು TPS ಸ್ವಿಚಸ್ಸನ್ನು ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದನ್ನು ಏನು ಮಾಡ್ತಾರೆ, ಮತ್ತು ಇಲ್ಲಿ ಬಸ್ ಬಾರ್ ನಡುವೆ ಫ್ಯೂಸ್ಗಳನ್ನ ಯೂಸ್ ಮಾಡಿದ್ದಾರೆ, ಮತ್ತು CBಯನ್ನು ಯೂಸ್ ಮಾಡಿದ್ದಾರೆ. ಬಸ್ ಬಾರ್ ಏನು ಮಾಡ್ತದೆ, ಇಲ್ಲಿ ಬಂದಂಥ ಸಪ್ಲೈಯನ್ನು ನೆಕ್ಸ್ಟು
ಇದು ಒಂಥರ ಜಂಪರ್ ಥರ ಇದು. ಓಕೆ, ಜಂಪರ್ ಥರ ಬಸ್ ಬಾರ್ನ ಯೂಸ್ ಮಾಡಿದರೆ ಅಗೇನ್ ಅದೇನು ಮಾಡ್ತದೆ ಇಲ್ಲಿ ಮತ್ತು TPM ಅನ್ನು ಯೂಸ್ ಮಾಡಿಕೊಂಡು ನಾವು ಕನ್ಸ್ಯೂಮರ್ಗೆ ಕೊಡ್ತಾ ಹೋಗ್ತೀವಿ. ಇದು ಔಟ್ಡೋರ್ ಸಬ್ಸ್ಟೇಷನ್ನು. ಇಲ್ಲಿ ಡಿಫ್ರೆಂಟ್, ಇದೇ ಬೇರೆ ಸೆಕ್ಷನ್ನು, ಇದೇ ಬೇರೆ ಸೆಕ್ಷನ್ನು, ಇದೇ ಬೇರೆ ಸೆಕ್ಷನ್ನು, ಇದೇ ಬೇರೆ ಸೆಕ್ಷನ್ನು, ಮತ್ತು ಇದಿಷ್ಟು ಬೇರೆ ಬೇರೆ ಸೆಕ್ಷನ್, ಅಗೇನ್ ಇದು ಬೇರೆ ಸೆಕ್ಷನ್ ಅಂತಂದರೆ ಡಿಫ್ರೆಂಟ್ ಲೊಕೇಶನಲ್ಲಿ ಡಿಫ್ರೆಂಟ್ ರೂಮ್ಗಳಲ್ಲಿ ನಾವು ಔಟ್ಡೋರ್ ಸಬ್ಸ್ಟೇಷನನ್ನು ಬಿಲ್ಡ್ ಮಾಡ್ತಕ್ಕಂಥದ್ದು. ಸರಿನಾ? ಇಲ್ಲಿ ಔಟ್ಡೋರ್ ಸಬ್ಸ್ಟೇಷನ್ ಏನಪ್ಪ ಅಂದರೆ ಲಾರ್ಜ್ ಸೈಜ್ ಟ್ರಾನ್ಸ್ಫಾರ್ಮರ್ ಆಫ್ 33 kV and 60 kV ಎಕ್ಸೆಟ್ರಾ ಇನ್ಸ್ಟಾಲ್ಡ್ ಇನ್ ದ ಓಪನ್ ಏರ್. ನಾವು ಏನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ಗಳನ್ನ ಓಪನ್ ಆಗಿ ಔಟ್ಸೈಡ್ ಬಿಲ್ಡಿಂಗಲ್ಲಿ ಓಪನ್ ಏರಲ್ಲಿ ಅಂದರೆ ಸೂರ್ಯನ ಬೆಳಕು ಎಲ್ಲಿರ್ತದೋ ಓಪನ್ ಗಾಳಿ ನಾವೇನು ಮಾಡ್ತೀವಿ, ಯಾವುದೇ ರೀತಿ ಬಿಲ್ಡಿಂಗಿಂದ ಹೊರಗಡೆ ಟ್ರಾನ್ಸ್ಫಾರ್ಮರ್ನ ಬಿಲ್ಟ್ ಮಾಡಿದ್ದೀವಿ. ಅದರ ವೋಲ್ಟೇಜು ಸುಮಾರು 132 kV ಇರ್ಬೋದು, 33 kV ಇರ್ಬೋದು. ಸರಿನಾ? ಸೊ ಹೈಯರ್ ವೋಲ್ಟೇಜ್ ಲಾರ್ಜ್ ಸೈಜ್ ಟ್ರಾನ್ಸ್ಫಾರ್ಮರ್, ದೊಡ್ಡ ಬಿಗ್ ಸೈಜ್ ಟ್ರಾನ್ಸ್ಫಾರ್ಮರ್ನ ಇಲ್ಲಿ ಔಟ್ಸೈಡ್ ಬಿಲ್ಟ್ ಮಾಡ್ತೀವಿ. ದೀಸ್ ಟ್ರಾನ್ಸ್ಫಾರ್ಮರ್ ಸಪ್ಲೈ ಸ್ಪೆಷಲಿ ಬಿಲ್ಟ್ ಸೊ ಆಸ್ to the withstand of the atmospheric and rain effect. The controlling TPMO operated switches control the room and other relation meters are installed in the separate rooms. ಕ್ಲೀನ್ ಮಾಡ್ತೀವಿ, ಇದೇ ಸಪ್ರೇಟಾಗಿ ಇದು ಮಾಡ್ತೀವಿ. ಮತ್ತು ಹಾಗೆ TPM ಅಂತ ಹೇಳ್ತೀವಲ್ಲ, ಇವೆಲ್ಲವನ್ನು ಮತ್ತು ಮೀಟ್ರ್ಗಳನ್ನು ಮತ್ತು ಸ್ವಿಚ್ಗಳನ್ನು ಸಪ್ರೇಟಾಗಿ ನಾವು ಇನ್ಸ್ಟಾಲ್ ಮಾಡಿ ಇದ್ರ ಮುಖೇನ ಔಟ್ಡೋರ್ ಸಬ್ಸ್ಟೇಷನ್ ಮುಖೇನ ಏನು ಮಾಡ್ತೀವಿ, ಔಟ್ಡೋರ್ ಸಬ್ಸ್ಟೇಷನ್ ಯೂಸ್ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಯಾವುದೇ ರೀತಿ ಗಾಳಿ ಮತ್ತು ಮಳೆಗೆ ಎಫೆಕ್ಟ್ ಆಗಬಾರ್ದು ಅಂತ ಒಂದು ಟ್ರಾನ್ಸ್ಫಾರ್ಮರ್ನ ಬಿಲ್ಟ್ ಮಾಡ್ತೀವಿ. ಬಿಗ್ ಸೈಜ್ ಟ್ರಾನ್ಸ್ಫಾರ್ಮರ್ನ ಬಿಲ್ಟ್ ಮಾಡ್ತೀವಿ. ಓಕೆನಾ? ಲಾರ್ಜ್ ಸೈಜ್ ಟ್ರಾನ್ಸ್ಫಾರ್ಮರ್ನ ಬಿಲ್ಟ್ ಮಾಡಿ ಸೊ ಇದನ್ನು ನಾವು ಔಟ್ಡೋರ್ ಸಬ್ಸ್ಟೇಷನ್ನ ಈ ರೀತಿಯಾಗಿ ಮೌಂಟ್ ಮಾಡ್ತೀವಿ. ಓಕೆನಾ? ಸೊ ಇದು ಇಂಡೋರ್ ಸಬ್ಸ್ಟೇಷನ್ನು, ಇದು ಔಟ್ಡೋರ್ ಸಬ್ಸ್ಟೇಷನ್. ಫೈನಲ್ ಆಗಿ ಇನ್ನೊಂದು ಪೋಲ್ ಮೌಂಟೆಡ್ ಸಬ್ಸ್ಟೇಷನ್. ಇದು ನಮಗೆ ಪೋಲ್ ಮೌಂಟೆಡ್ ಸಬ್ಸ್ಟೇಷನ್ನು. ಇಲ್ಲಿ ಫಿಗರ್ ನೋಡ್ತಾ ಇದ್ದೀರಾ ನೀವು. ಸೊ ಇಲ್ಲಿ ಏನು ತಗೊಳ್ತಿದೆ, ದಿಸ್ ಟೈಪ್ ಆಫ್ ಸಬ್ಸ್ಟೇಷನ್ ಆರ್ ಮೌಂಟೆಡ್ ಆನ್ 2 or 4 poles ಟೇಕಿಂಗ್ ಎ ಶೇಪ್ ಆಫ್ H ಟೈಪ್ ಮತ್ತು ರೆಕ್ಟ್ಯಾಂಗಲ್ ಶೇಪು. ಓಕೆ, ನೀವು ನೋಡ್ತೀರ ನಿಮ್ಮ ಊರುಗಳಲ್ಲಿ ಕಂಬಗಳಲ್ಲಿ 2 ಕಂಬ ಹಾಕ್ಬಿಟ್ಟು ಮಧ್ಯದಲ್ಲಿ ಅಡ್ಡ ಒಂದು ಎಲ್ ಆ್ಯಂಗಲ್ನ ಹಾಕ್ಬಿಟ್ಟಲ್ಲಿ ಟ್ರಾನ್ಸ್ಫಾರ್ಮರ್ನ ಕೂರಿಸ್ತಾರೆ ಅಲ್ವಾ. ಸೊ ಆ ಥರದ್ದು 4 ಬೇಕಾದ್ರೆ 4 ಲೆಗ್ಗು ಹಾಕ್ತಾರೆ, 2 ಪೋಲ್ನು ಹಾಕ್ತಾರೆ. ಇಲ್ಲೇನು ಮಾಡ್ತಾರೆ, ಇದು ವಿಲೇಜ್ಗಳಿಗೆ ಅಂದರೆ ಊರುಗಳಲ್ಲಿ ದಿ ಸಬ್ಸ್ಟೇಷನ್ ಆರ್ ಇನ್ಸ್ಟಾಲ್ಡ್ ಫಾರ್ ದ ವಿಲೇಜಸ್ ಆ್ಯಂಡ್ ಟ್ಯೂಬ್ವೆಲ್ಸು, ವರ್ಕ್ಶಾಪು ಆ್ಯಂಡ್ ಸ್ಮಾಲ್ ಟೌನ್ ಏರಿಯಾಗಳಿಗೆ ಈ ಒಂದು ಪವರ್ ಮೌಂಟೆಡ್ ಸಬ್ಸ್ಟೇಷನ್ ಹಾಕಿರ್ತಕ್ಕಂಥದ್ದು. ಎಲ್ಲಿ ನಮಗೆ ಅವೆರಡು ಸಬ್ಸ್ಟೇಷನ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಆಗ್ಬೋದು, ಬೇರೆ ಕನ್ಸ್ಯೂಮರ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ನಾವು ಹಳ್ಳಿಗಳಲ್ಲಿ ಕರೆಂಟ್ ಸಪ್ಲೈ ಮಾಡಲಿಕ್ಕೆ ಎಲ್ಲ ಕಡೆಗೂ ಊರಿನ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಈ ಥರ ಒಂದು ಪವರ್ ಮೌಂಟೆಡ್ ಸಬ್ಸ್ಟೇಷನ್ ಹಾಕಿರ್ತಾರೆ. ಓಕೆನಾ? ಸೊ ಹಾಗೆಯೇ ಇಟ್ ಈಸ್ ಎಕನಾಮಿಕಲಿ ಕಂಪ್ಯಾರಿಸನ್ ಟು ಅದರ್ ಟೈಪ್ ಆಫ್ ಸಬ್ಸ್ಟೇಷನ್ ಇಸ್ ಕ್ವೈಟ್ ಕಡಿಮೆ. ಇದು ಏನಾಗುತ್ತೆ, ಸ್ವಲ್ಪ ಖರ್ಚು ಕಡಿಮೆ ಇರ್ಬೋದು ಮತ್ತು ಇದ್ರ ಬರ್ತಕ್ಕಂಥ ವೋಲ್ಟೇಜ್ ಕಡಿಮೆ ಇರ್ತದೆ. ಓಕೆನಾ? ದೇ ಡು ನಾಟ್ ಈಸ್ ರಿಕ್ವೈರ್ ದ ಮಚ್ ಮೇಂಟೆನೆನ್ಸ್. ಈವನ್ ದ ಟ್ರಾನ್ಸ್ಫಾರ್ಮರ್ ಆ್ಯಂಡ್ HRC ಫ್ಯೂಸ್ etc. are mounted on that pole structure. The supply is controlled by TPMO switch as on the figure. The poles are firmly fitted by the cement concrete mortar. Substation is earthed properly of 2 ಪಾಯಿಂಟ್ಸ್. ಇಲ್ಲಿ ಕರೆಕ್ಟಾಗಿ 2 ಪಾಯಿಂಟ್ ಕಂಬಗಳನ್ನ ಕಾಂಕ್ರೀಟಿಂದ ತಯಾರಿಸಿರ್ತಾರೆ, ಲೈಟ್ ಕಂಬಗಳನ್ನ, ಪೋಲ್ಗಳನ್ನ. ಹಾಗೆಯೇ HRC ಫ್ಯೂಸ್ಗಳು ಅಂದರೆ ಹೈ ರ್ಯಾಪ್ಚರಿಂಗ್ ಸರ್ಕ್ಯೂಟ್ ಕರೆಂಟ್ ಅಂತ ಕರಿತೀವಿ. ಹೈ ರ್ಯಾಪ್ಚರಿಂಗ್ ಕರೆಂಟ್ ಅಂತ ಕರಿತೀವಿ. HRC ಅಂತಂದರೆ ಹೈ ರ್ಯಾಪ್ಚರಿಂಗ್ ಕರೆಂಟ್ ಫ್ಯೂಸ್ಗಳನ್ನ ಯೂಸ್ ಮಾಡ್ತೀವಿ. TPMO ಸ್ವಿಚ್ನ ಯೂಸ್ ಮಾಡಿರ್ತಾರೆ. ಸೊ ಎಲ್ಲವನ್ನು ಒಂದೇ ಕಡೆ, ಒಂದೇ ಕಂಬ, 2 ಕಂಬಗಳ ನಡುವೆ ಹಾಕಿರ್ತಕ್ಕಂಥದ್ದು. ಅದು 4 ಕಂಬಗಳ ನಡುವೆ ಹಾಕಿರ್ತಾರೆ. ಓಕೆನಾ? ಸೊ ಇದು ನಮಗೆ ಪೋಲ್ ಮೌಂಟೆಡ್ ಸಬ್ಸ್ಟೇಷನ್. ಥ್ಯಾಂಕ್ ಯು.